ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ದ್ರೋಣ ಪರ್ವದಲ್ಲಿ ಭೀಮನು ಕರ್ಣನಿಗೆ ಸಹಾಯಕರಾಗಿ ಬಂದ ವಿಕರ್ಣನೆ ಮೊದಲಾದವರನ್ನು ಕೊಂದುದು ಎಂಬ 137ನೆಯ ಅಧ್ಯಾಯಕ್ಕೆ ಸ್ವಾಗತ. ರಾಜೇಂದ್ರ, ಭೀಮನು ಜಯೋತ್ಸಾಹದಿಂದ ಧನುಸ್ಸನ್ನು ತಟ್ಟುವ ಧ್ವನಿಯನ್ನು ಕೇಳಿ ಕರ್ಣನಿಗೆ ಸಹಿಸಲಾರದಂತಾಯಿತು. ಪ್ರತಿ ಗಜದ ಧ್ವನಿಯನ್ನು ಕೇಳಿ ರೇಗುವ ಕೊಬ್ಬಿದ ಕಾಡಾನೆಯಂತೆ ಕರ್ಣನು ಕೋಪದಿಂದ ಕುದಿಯುತ್ತಾ ಒಂದು ಮುಹೂರ್ತ ಕಾಲದವರೆಗೆ ಭೀಮನ ಕಣ್ಣಿಗೆ ಬೀಳದಂತೆ ಹೋಗಿ ಅಲ್ಲಲ್ಲಿ ಹತರಾಗಿ ಬಿದ್ದಿದ್ದ ನಿನ್ನ ಮಕ್ಕಳನ್ನೆಲ್ಲ ನೋಡಿ ಬಂದು ಬುಸುಗುಟ್ಟುವ ಮಹಾ ಸರ್ಪದಂತೆ ವ್ಯಸನದಿಂದ ಬಿಸಿ ಬಿಸಿಯಾಗಿ ನಿಟ್ಟುಸಿರನ್ನು ಬಿಟ್ಟನು. ಕೆಂಪೇರಿದ ಕಣ್ಣುಗಳುಳ್ಳವನಾಗಿ ಕೋಪದಿಂದ ಬಂದು ತಿರುಗಿ ಭೀಮನನ್ನು ಎದುರಿಸಿ ಭೀಮನ ಮೇಲೆ ಬಾಣಗಳನ್ನು ಪ್ರಯೋಗಿಸತೊಡಗಿದನು. ಸೂರ್ಯ ಕಿರಣಗಳಿಂದ ಆವರಿಸಲ್ಪಟ್ಟ ಪರ್ವತದಂತೆ ಭೀಮನು ಕರ್ಣನ ಬಾಣಗಳಿಂದ ಮರೆಸಲ್ಪಟ್ಟನು. ಹಕ್ಕಿಗಳಂತೆ ಕರ್ಣನ ಬಾಣಗಳು ದಿಕ್ಕುಗಳಲ್ಲಿ ಹಾರಾಡುತ್ತಿದ್ದವು. ಚಿನ್ನದ ಕಟ್ಟುಗಳಿಂದ ಶೋಭಿತಗಳಾದ ಕರ್ಣನ ಬಾಣಗಳು ಆಕಾಶದಲ್ಲಿ ಸಾಲಾಗಿ ಹೋಗುತ್ತಿರುವಾಗ ಹಂಸ ಶ್ರೇಣಿಗಳಂತೆ ತೋರಿದವು. ಆಗ ಕರ್ಣನು ಬಿಟ್ಟ ಬಾಣಗಳು ಅವನ ಬಿಲ್ಲಿನಿಂದ ಮಾತ್ರವಲ್ಲದೆ ಅವನ ಧ್ವಜದಿಂದಲೂ ರಥದ ಗದ್ದುಗೆ ಮೂಕಿ ನೊಗ ಇವೆಲ್ಲವುಗಳಿಂದಲೂ ಹೊರಟು ಬರುವಂತೆ ಕಾಣಿಸಿದವು. ಹೀಗೆ ಕರ್ಣನು ಎಡಬಿಡದೆ ಬಾಣಗಳನ್ನು ಪ್ರಯೋಗಿಸಿ ಆಕಾಶವನ್ನೆಲ್ಲ ಮರೆಸಿದನು. ಕಾಲ ಯಮನಂತೆ ಕಾಣುತ್ತಿರುವ ಭೀಮನನ್ನು ಕರ್ಣನು ತನ್ನ ಶಕ್ತಿ ಮೀರಿ ಬಾಣಗಳಿಂದ ಹೊಡೆಯುತ್ತಿದ್ದನು. ಕರ್ಣನ ಈ ಹಸ್ತವೇಗವನ್ನು ಮಹತ್ತಾದ ಅವನ ಬಾಣ ಸಮೂಹಗಳನ್ನು ನೋಡಿ ಭೀಮನು ಸಹಿಸಲಾರದೆ ತನ್ನ ಶಕ್ತಿ ಮೀರಿ ಅವುಗಳನ್ನು ತಡೆಯುತ್ತಾ ಬಂದನು. ಭೀಮನು ಕರ್ಣನ ಬಾಣಗಳನ್ನೆಲ್ಲ ನಿಗ್ರಹಿಸಿ 20 ತೀಕ್ಷ್ಣ ಬಾಣಗಳನ್ನು ಕರ್ಣನ ಮೇಲೆ ಬಿಟ್ಟನು. ಕರ್ಣನು ತನ್ನನ್ನು ಬಾಣಗಳಿಂದ ಮುಚ್ಚಿದಂತೆ ಅವನು ತನ್ನ ಬಾಣದಿಂದ ಕರ್ಣನನ್ನು ಮರೆಸಿದನು. ಭೀಮನ ಈ ಕಾರ್ಯವನ್ನು ನೋಡಿ ಪಾಂಡವ ಯೋಧರು ಮಾತ್ರವಲ್ಲದೆ ನಿನ್ನ ಕಡೆಯವರು ಆಶ್ಚರ್ಯಪಟ್ಟು ಅಭಿನಂದಿಸಿದರು. ಆಕಾಶದಲ್ಲಿ ನೋಡುತ್ತಿದ್ದ ಚಾರಣರು ಅತ್ಯಂತ ಹರ್ಷಿತರಾದರು. ಭೂರಿಶ್ರವಸ್ಸು, ಕೃತವರ್ಮನು, ಅಶ್ವತ್ಥಾಮನು, ಶಲ್ಯನು, ಜಯದ್ರಥನು, ಉತ್ತಮೋಜಸ್ಸು, ಯುಧಾಮನ್ಯು, ಕೃಷ್ಣಾರ್ಜುನರು, ಸಾತ್ಯಕಿ ಹೀಗೆ ನಮ್ಮ ಮತ್ತು ಪಾಂಡವರ ಪಕ್ಷಗಳಲ್ಲಿ ಪ್ರಖ್ಯಾತಿಗೊಂಡ 10 ಮಂದಿ ಮಹಾರಥರು ಭಲೆ ಭಲೆ ಎಂದು ಕೂಗಿ ಸಿಂಹನಾದ ಮಾಡಿದರು. ಈ ಸಂತೋಷ ಕೋಲಾಹಲವು ನಿನ್ನ ಮಗನಾದ ದುರ್ಯೋಧನನ ಕಿವಿಗೆ ಬಿದ್ದಿತು. ಆಗ ಅವನು ತನ್ನ ಸಮೀಪದಲ್ಲಿದ್ದ ರಾಜರನ್ನು, ರಾಜಪುತ್ರರನ್ನು, ತಮ್ಮಂದಿರನ್ನು ಕರೆದು, ಎಲೈ, ಬೇಗನೆ ಕರ್ಣನ ಬಳಿಗೆ ಹೋಗಿರಿ, ನಿಮಗೆ ಮಂಗಳವಾಗಲಿ. ಅವನನ್ನು ಆ ವೃಕೋದರನಿಂದ ರಕ್ಷಿಸಿರಿ. ಭೀಮನ ಬಾಣಗಳಿಗೆ ರಾಧೇಯನು ಬಲಿಯಾಗುವಂತಿದೆ. ನನ್ನ ಮಿತ್ರನನ್ನು ರಕ್ಷಿಸಿರಿ ಎಂದನು. ದುರ್ಯೋಧನನ ಈ ಮಾತುಗಳನ್ನು ಕೇಳಿದೊಡನೆ ಅವನ 7 ಮಂದಿ ತಮ್ಮಂದಿರು ಒಂದಾಗಿ ಭೀಮನನ್ನು ಮುತ್ತಿಕೊಂಡು ಮಳೆಗಾಲದ ಮೇಘಗಳು ಬೆಟ್ಟದ ಮೇಲೆ ಮಳೆಯನ್ನು ಕರೆದಂತೆ ಭೀಮನ ಮೇಲೆ ಬಾಣಗಳನ್ನು ಸುರಿದರು. ಪ್ರಳಯ ಕಾಲದಲ್ಲಿ 7 ಗ್ರಹಗಳು ಚಂದ್ರನನ್ನು ಪೀಡಿಸುವಂತೆ ಆ 7 ಮಂದಿಯು ಭೀಮನನ್ನು ಬಹಳವಾಗಿ ಪೀಡಿಸತೊಡಗಿದರು. ಆಗ ಭೀಮನು ದೃಢ ಮುಷ್ಟಿಯುಳ್ಳ ಬಿಲ್ಲನ್ನು ಹಿಡಿದು ಅತಿಮಾನುಷವಾದ ತನ್ನ ಪರಾಕ್ರಮವನ್ನು ತೋರಿಸಲಾರಂಭಿಸಿದನು. ಸೂರ್ಯನಂತೆ ಬೆಳಗುತ್ತಿರುವ 7 ತೀವ್ರ ಬಾಣಗಳನ್ನು ಬಿಲ್ಲಿನಲ್ಲಿ ಸಂಧಿಸಿ ಒಂದೇ ಸಲಕ್ಕೆ ಆ 7 ಮಂದಿಯ ಪ್ರಾಣಗಳನ್ನು ನೀಗಿಸುವಂತೆ ಅವುಗಳನ್ನು ಪ್ರಯೋಗಿಸಿದನು. ತನಗೆ ನಿನ್ನ ಮಕ್ಕಳಿಂದಾದ ಪೂರ್ವ ವೈರವನ್ನು ಸ್ಮರಿಸಿಕೊಂಡು ಕೋಪದಿಂದ ಪ್ರಯೋಗಿಸಿದ ಆ 7 ಬಾಣಗಳು ನಿನ್ನ 7 ಮಂದಿ ಮಕ್ಕಳ ದೇಹವನ್ನು ಭೇದಿಸಿಕೊಂಡು ಹೋಗಿ ಅವರ ದೇಹ ರಕ್ತದಿಂದ ತೊಯ್ದು ಕೆಂಪಾದ ಗರಿಗಳಿಂದ ಆಕಾಶದಲ್ಲಿ ಹಾರುವ ಗರುಡ ಪಕ್ಷಿಗಳಂತೆ ಕಾಣುತ್ತಿದ್ದವು. ನಿನ್ನ ಮಕ್ಕಳೆಲ್ಲರೂ ಆ ಬಾಣಗಳಿಂದ ಭಿನ್ನ ಭಿನ್ನ ಗಾತ್ರರಾಗಿ ರಥಗಳಿಂದ ಕೆಳಕ್ಕುರುಳಿದರು. ಶತ್ರುಂಜಯನು, ಶತ್ರುಸಹನು, ಚಿತ್ರನು, ಚಿತ್ರಾಯುಧನು, ಚಿತ್ರಸೇನನು, ವಿಕರ್ಣನು, ದೃಢನು ಎಂಬಿ ನಿನ್ನ 7 ಮಂದಿ ಮಕ್ಕಳು ಆನೆಗಳಿಂದ ಮುರಿಯಲ್ಪಟ್ಟ ಮರಗಳು ಬೆಟ್ಟದ ತಪ್ಪಲಿನಿಂದ ಕೆಳಕ್ಕುರುಳಿದಂತೆ ರಥದಿಂದ ಕೆಳಕ್ಕುರುಳಿದರು. ಮಹಾರಾಜ, ಭೀಮನು ನಿನ್ನ ಮಕ್ಕಳನ್ನು ತನ್ನ ಕೈಯಿಂದಲೇ ಕೊಂದರು ಅವರ ಸಾವಿಗಾಗಿ ತಾನು ಪಶ್ಚಾತ್ತಾಪ ಪಡುತ್ತಿದ್ದನು. ಅದರಲ್ಲಿಯೂ ವಿಕರ್ಣನ ಸಾವಿಗಾಗಿ ಅವನು ವಿಶೇಷವಾಗಿ ವ್ಯಥೆಪಟ್ಟನು. ಆಗ ಭೀಮನು ಅವನ ಮೃತ ಶರೀರವನ್ನು ನೋಡಿ, ಕುಮಾರ ವಿಕರ್ಣ, ನಾನು ದುರ್ಯೋಧನನನ್ನು ಅವನ ಎಲ್ಲ ಸಹೋದರರೊಡನೆ ಸೇರಿಸಿ ಕೊಲ್ಲುವುದಾಗಿ ಪ್ರತಿಜ್ಞೆ ಮಾಡಿ ಬಂದೆನು. ಅದರಿಂದ ನಿಮ್ಮೆಲ್ಲರನ್ನೂ ನಾನು ಕೊಲ್ಲಬೇಕಾಯಿತು. ನೀನು ನನ್ನಿಂದ ವಧಿಸಲ್ಪಟ್ಟೆ. ನಾನು ಪ್ರತಿಜ್ಞೆಯನ್ನು ರಕ್ಷಿಸಿದಂತಾಯಿತು. ಕ್ಷತ್ರಿಯ ಧರ್ಮವನ್ನು ನೆನೆಸಿಕೊಂಡು ನಾನು ಯುದ್ಧರಂಗಕ್ಕೆ ಬಂದುದರಿಂದ ನಿನ್ನನ್ನು ನಾನು ಕೊಲ್ಲಬೇಕಾಯಿತು. ಯುದ್ಧ ಧರ್ಮವೆಂಬುದೇ ಕ್ರೂರವು. ಅದು ರಾಜರಿಗೆ ಬಹಳ ಮುಖ್ಯವೆನಿಸಿದೆ.
ನೀನು ನಮ್ಮ ಹಿತದಲ್ಲಿ ಅಕ್ಕರೆಯುಳ್ಳವನೆಂದು ನಾನು ಬಲ್ಲೆನು. ಯುದ್ಧಕ್ಕೆ ಬಂದು ನಿಂತವನನ್ನು ನ್ಯಾಯದಿಂದಲೋ ಅನ್ಯಾಯದಿಂದಲೋ ಕೊಲ್ಲದೆ ತೀರದು. ಲೋಕದಲ್ಲಿ ಬೃಹಸ್ಪತಿಯಂತೆ ಅಗಾಧ ಬುದ್ಧಿಯುಳ್ಳವನು, ಗಂಗಾಪುತ್ರನು ಮಹಾತೇಜಸ್ವಿಯೂ ಆದ ಭೀಷ್ಮನೇ ನಮ್ಮಿಂದ ಹತನಾಗಿ ಮಲಗಿರುವನಲ್ಲವೇ? ಯುದ್ಧವೆಂಬುದು ಯಾವಾಗಲೂ ಅತಿ ಕ್ರೂರವಾದುದು ಎಂದನು. ಧೃತರಾಷ್ಟ್ರ ಮಹಾರಾಜ, ಹೀಗೆ ಭೀಮನು ಕರ್ಣನ ಕಣ್ಣಿದಿರಾಗಿಯೇ ನಿನ್ನ ಮಕ್ಕಳನ್ನೆಲ್ಲ ಕೊಂದ ಮೇಲೆ ದೊಡ್ಡ ಸಿಂಹನಾದವನ್ನು ಮಾಡಿದನು. ಈ ಧ್ವನಿಯು ಧರ್ಮರಾಜನ ಕಿವಿಗೆ ಬಿದ್ದಿತು. ಆ ಧ್ವನಿಯು ಭೀಮನ ವಿಜಯೋತ್ಸಾಹವನ್ನು ಅವನಿಗೆ ಸೂಚಿಸುವಂತಾಯಿತು. ತಾನು ಭೀಮನ ಸಿಂಹನಾದಕ್ಕೆ ಪ್ರತಿಧ್ವನಿಯನ್ನು ಕೊಟ್ಟು ಅಭಿನಂದಿಸುವಂತೆ ಧರ್ಮರಾಜನು ಇತ್ತಲಾಗಿ ರಣವಾದ್ಯಗಳನ್ನು ಮೊಳಗಿಸಿದನು. ಆಮೇಲೆ ತಾನು ದ್ರೋಣನೊಡನೆ ಯುದ್ಧಕ್ಕೆ ಸಿದ್ಧನಾದನು. ಇತ್ತಲಾಗಿ ದುರ್ಯೋಧನನು ತನ್ನ 31 ಮಂದಿ ಸಹೋದರರು ಹತರಾದುದನ್ನು ನೋಡಿದಾಗ ಅವನಿಗೆ ವಿದುರನು ಹಿಂದೆ ತನಗೆ ಹೇಳಿದ ಬುದ್ಧಿವಾದಗಳೆಲ್ಲ ಸ್ಮರಣೆಗೆ ಬಂದವು. ಆಗ ಅವನು ತನ್ನಲ್ಲಿ ತಾನು, ಹಿಂದೆ ವಿದುರನು ನನ್ನ ಹಿತಚಿಂತೆಗಾಗಿ ಹೇಳಿದ ಮಾತುಗಳೆಲ್ಲ ಈಗ ಚೆನ್ನಾಗಿ ನಿದರ್ಶನಕ್ಕೆ ಬರುತ್ತಿವೆ ಎಂದು ಸ್ವಲ್ಪ ಹೊತ್ತಿನವರೆಗೆ ಚಿಂತಾಕುಲನಾಗಿ ಮೌನದಿಂದಿದ್ದನು. ರಾಜೇಂದ್ರ, ಹಿಂದೆ ದ್ಯೂತ ಸಭೆಯಲ್ಲಿ ದುರ್ಬುದ್ಧಿಯುಳ್ಳ ನಿನ್ನ ಮಗನು ದ್ರೌಪದಿಯನ್ನು ಸಭಾಸ್ಥಾನಕ್ಕೆ ಎಳೆಯಿಸಿ ತಂದು ಯಾವ ಯಾವ ತಿರಸ್ಕಾರ ವಾಕ್ಯಗಳನ್ನು ನುಡಿದನೋ, ಅಲ್ಪ ಬುದ್ಧಿಯುಳ್ಳ ಕರ್ಣನು ಕೂಡ ಆ ಸಭೆಯಲ್ಲಿ ನಿನ್ನ ಮತ್ತು ಪಾಂಡವರೆಲ್ಲರ ಮುಂದೆ ದ್ರೌಪದಿಯನ್ನು ಕುರಿತು ಎಂತಹ ಕಠಿಣ ವಾಕ್ಯಗಳನ್ನಾಡಿದನೋ, ಅವುಗಳಿಗೆ ತಕ್ಕ ಫಲವು ಈಗ ಕಾಣಿಸುತ್ತಿದೆ. ನೀನು ನಿನ್ನ ಮಕ್ಕಳಾದ ಕೌರವರು ಕೇಳುತ್ತಿರುವ ಹಾಗೆಯೇ ಕರ್ಣನು ಆ ರಾಜಸಭಾ ಮಧ್ಯದಲ್ಲಿ ದ್ರೌಪದಿಯನ್ನು ಕುರಿತು, ಎಲೆ ಕೃಷ್ಣೆ, ಇನ್ನು ಪಾಂಡವರ ಕಾರ್ಯವು ಮುಗಿಯಿತು, ಅವರು ಶಾಶ್ವತವಾಗಿ ನರಕದಲ್ಲಿ ಮುಳುಗಿ ಹೋದರು, ಬೇರೆ ಪತಿಯನ್ನು ಹುಡುಕು ಎಂದನಲ್ಲವೇ? ಅದರ ಫಲವೇ ಇದು. ಇದಲ್ಲದೆ ಆ ಸಭೆಯಲ್ಲಿ ಪಾಂಡವರನ್ನೆಲ್ಲ ಎಳ್ಳಿನ ಜಳ್ಳು ಕಾಳುಗಳಿಗೆ ಸಮಾನರೆಂದನು. ಇವೇ ಮೊದಲಾದ ಎಷ್ಟೋ ಕ್ರೂರ ವಾಕ್ಯಗಳನ್ನು ನುಡಿದು ನಿನ್ನ ಮಕ್ಕಳು ಪಾಂಡವರನ್ನು ಬಹಳವಾಗಿ ಕೋಪಗೊಳಿಸಿದರು. ಆಗ ತನ್ನ ಮನಸ್ಸಿನಲ್ಲಿ ಹುಟ್ಟಿದ ಕೋಪಾಗ್ನಿಯನ್ನು ಭೀಮನು ತನ್ನಲ್ಲಿಯೇ ಬಹು ಪ್ರಯತ್ನದಿಂದ ಅಡಗಿಸಿಕೊಂಡಿದ್ದನು. ಕಳೆದ 13 ವರ್ಷಗಳಿಂದ ಅಡಗಿಸಿಡಲ್ಪಟ್ಟಿದ್ದ ಆ ಕೋಪಾಗ್ನಿಯನ್ನು ಈಗ ಹೊರಕ್ಕೆ ಕಕ್ಕುತ್ತಾ ನಿನ್ನ ಮಕ್ಕಳನ್ನೆಲ್ಲ ಅದಕ್ಕೆ ಆಹುತಿಯಾಗಿ ಮಾಡುತ್ತಿರುವನು. ವಿದುರನು ಕೂಡ ನಿನ್ನ ಮಕ್ಕಳ ಮತ್ತು ನಿನ್ನ ದುರ್ನಯಕ್ಕಾಗಿ ಮನಸ್ಸಿನಲ್ಲಿ ನೆಮ್ಮದಿಯಿಲ್ಲದೆ ಕೊರಗುತ್ತಿರುವನು. ಆ ನಿನ್ನ ದುರ್ನಯದ ಫಲವನ್ನೆಲ್ಲ ನೀನು ಈಗ ನಿನ್ನ ಎಲ್ಲ ಮಕ್ಕಳೊಡನೆ ಅನುಭವಿಸುತ್ತಿರುವೆ. ರಾಜ, ನೀನಾದರೋ ವಯೋವೃದ್ಧನು, ಧೀರನು, ಕಾರ್ಯತತ್ವಗಳನ್ನು ಚೆನ್ನಾಗಿ ವಿಮರ್ಶಿಸಬಲ್ಲವನು. ಅಂತಹ ನೀನೇ ನಿನ್ನ ಸುಹೃತ್ತುಗಳ ವಾಕ್ಯವನ್ನು ಕೇಳಲಿಲ್ಲ. ನೀನು ಬುದ್ಧಿಗೆಟ್ಟು ಪ್ರವರ್ತಿಸಿದೆ. ಇದಕ್ಕೆ ನಿನ್ನ ದುರ್ದೈವವಲ್ಲದೆ ಬೇರೆ ಕಾರಣವಿಲ್ಲ. ಅವೆಲ್ಲಕ್ಕೂ ನಿನ್ನ ಅಪರಾಧವೇ ಮೂಲವು. ಇನ್ನು ವ್ಯಸನಪಟ್ಟು ಫಲವೇನು? ನಿನ್ನ ಮಕ್ಕಳ ಸಾವಿಗೆ ನೀನೇ ಮುಖ್ಯ ಕಾರಣವೆಂದು ನನಗೆ ತೋರಿದೆ. ನಿನ್ನ ಮುದ್ದು ಮಗನಾದ ವಿಕರ್ಣನು ಹತನಾದನು. ವೀರ್ಯಶಾಲಿ ಎನಿಸಿಕೊಂಡ ಚಿತ್ರಸೇನನು ಸತ್ತನು. ನಿನ್ನ ಮಕ್ಕಳಲ್ಲಿ ಪ್ರಮುಖರಾಗಿ ಮಹಾರಥರೆನಿಸಿಕೊಂಡ ಬೇರೆ ಹಲವರು ಯಮಪುರಿಯನ್ನು ಸೇರಿದರು. ನಿನ್ನ ಮಕ್ಕಳಲ್ಲಿ ತನ್ನ ಕಣ್ಣಿಗೆ ಬಿದ್ದವರನ್ನೆಲ್ಲ ಭೀಮನು ಈಗಾಗಲೇ ಕೊಂದು ತೀರಿಸಿಬಿಟ್ಟನು. ಧೃತರಾಷ್ಟ್ರ ಮಹಾರಾಜ, ನಿನ್ನ ದೆಸೆಯಿಂದ ಕೌರವ ಪಾಂಡವರ ಸೈನ್ಯಗಳೆಲ್ಲ ಸಾವಿರಾರು ಕಡೆಗಳಲ್ಲಿ ದಗ್ಧವಾಗುತ್ತಿರುವುದನ್ನು ನಾವೆಲ್ಲರೂ ನೋಡಬೇಕಾಯಿತು ಎಂದನು. ಇದು 137ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.